ತಪ್ಪಾಯ್ತು ಸರ್. ಇವರು ದುಡ್ಡು ಕೊಡ್ತೀನಿ, ಕ್ವಶನ್ ಪೇಪರ್ ಕೊಡು ಅಂದರು. ಅದಕ್ಕೆ ದುಡ್ಡಿನ ಆಸೆ ಬಿದ್ದು ಇಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಸರ್. ಇವನಿಗೆ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ನ ಕಳ್ಳತನ ಮಾಡಿಸಿದ್ದು ನೀನೇನಾ? ಹೌದು ಸರ್, ನಾನೇ. ಮತ್ತೆ ಅವತ್ತು ಗಾಯತ್ರಿ ಅವರು ತಪ್ಪು ಮಾಡಿದಾರೆ ಅಂತ ಇಷ್ಟು ಶುದ್ಧ ಸಾಕ್ಷಿ ಹೇಳಿದೆ. ಯಾಕೆ ಇಂಥ ಕೆಲಸ ಮಾಡಿದೆ ನೀನು? ಸರ್, ಅದು ನನ್ನ ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅಂತ ಹೇಳಿ ಇಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಸರ್. ಮಗಂಗೋಸ್ಕರ ಇಂಥ ಕೆಟ್ಟ ಕೆಲಸ ಮಾಡಿ ಆ ಆರೋಪನ ನಮ್ಮ ಅಮ್ಮನ ಮೇಲೆ ಬರೋ ಹಾಗೆ ಮಾಡಿದ್ಯಲ್ಲ, ಇದರಿಂದ ನಿನಗೇನ್ ಲಾಭ? ಬಾಯಿ ಬಿಟ್ಟಿಲ್ಲ ಅಂದ್ರೆ ಮಗಳ 4 ಬಾರಿಸ್ಬಿಡ್ತೀನಿ ನಿನಗೆ. ಸರ್, ಅದು ನಾನು ಅವತ್ತು ಗಾಯತ್ರಿ ಟೀಚರ್ನ ಮೀಟ್ ಆಗಿ, ಮಗ ತುಂಬ ಡಲ್ಲಿದ್ದಾನೆ, ಹೇಗೂ ಎಕ್ಸಾಮಲ್ಲಿ ಪಾಸ್ ಆಗಲ್ಲ, ಹೇಗೂ ಕ್ವಶನ್ ಪೇಪರು ನಿಮ್ಮ ಸುಪರ್ದಿಲೇ ಇರುತ್ತೆ, ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಕ್ವಶನ್ ಪೇಪರ್ ಕೊಡಿಸಿ ಅಂತ ಕೇಳ್ಕೊಂಡೆ ಸರ್. ಅದಕ್ಕೆ ಅವ್ರು ಚೆನ್ನಾಗಿ ಬೈದು ನಿಮ್ಮ ಮಗ ಸರಿಯಾಗಿ ಓದಿ ಪಾಸ್ ಆಗಲಿ ಅಂಥೇಳಿ ಅವಮಾನ ಮಾಡಿ ಕಳಿಸಿದ್ರು ಸರ್. ಅವತ್ತು ಮಾಡಿದ ಅವಮಾನಕ್ಕೆ ಸೇಡ್ ತಿಳಿಸ್ಕೊಳ್ಳೋದಕ್ಕೆ ಕ್ವಶನ್ ಪೇಪರ್ ಲೀಕ್ ಮಾಡಿಸಿದೆ ಸರ್.